ಹೆಂಡತಿಗಳ ಕಷ್ಟ ಗಂಡಂದ್ರಿಗೆ ಅರ್ಥನೇ ಆಗೋದಿಲ್ಲ. ಮನೇಲಿ ತರಕಾರಿ ಇಲ್ಲ ಅಂದ್ರೆ ಯಾರು ಕಿವಿಗೆ ಹಾಕೋತಿಲ್ಲ. ತರಕಾರಿನಾಗ ಹೌದು ಕಣೋ, ತರಕಾರಿನೇ. ದಿನಸಿ ಸಾಮಾನೆಲ್ಲ ಖಾಲಿ ಆಗಿದೆ. ಇಲ್ಲಿ ಹೆಗಣಗಳು ತಿನ್ಬೇಕು ಅಂದ್ರೆ ಒಂದು ಕಾಳು ಕೂಡ ಸಿಗಲ್ಲ. ಅಂಗಡಿಗೆ ಹೋಗೋರು ಯಾರು ಇಲ್ಲ ಈ ಮನೇಲಿ. ಇಲ್ಲಿ ಹೆಗ್ಣಕ ಹೌದು ಕಣೋ, ದೇವತರ ನನ್ನ ಕಾಲನ ಒಲೆ ಒಳಗೆ ಹಾಕಿ ಬೇಯಿಸ್ಲಾ. ಸುಬ್ಬು ಸೋಂಬೇರಿ ಎಲ್ಲಿದ್ಯೋ? ಈ ಮನೇಲಿ ಯಾರು ನನ್ನ ಮಾತೇ ಕೇಳಲ್ಲ. ರೀ, ಏನ್ ಮಾಡ್ತಿದ್ದೀರಿ? ಅಕ್ಕ ಅಕ್ಕ ನಾ ಎಲ್ಲ ಕೇಳಿಸ್ಕೊಂಡೆ, ಆದ್ರೆ ಕೈಪಲ್ಲೆ ತರಕ್ ನನ್ ಕಡೆ ರೊಕ್ಕಿಲ್ಲ. ಮಾಮ ಮ್ಯಾಗ ಕುಂತಾನ, ಹಂಗ ಇನ್ನೊಂದ್ಸಲ ಹೇಳ್ಬಾ. ನೋಡ, ಅವಾಗ್ಲಿಂದ ಕೂಗ್ತಾನೆ ಇದ್ದೀನಿ. ರೀ ರೀ ಏನ್ರಿ ಇದು? ರೀ, ಓಂಕಾರ ನಿಲ್ಸಿ ಮೆಣಸಿನಕಾಯಿ ಅರಿಯೋಕೆ ದಿನಸಿ ತಗೊಂಬನ್ರಿ. ಮನೆವೋ ಮಠವೋ? ರೀ, ಏನ್ರಿ ಆಗಿದೆ ನಿಮ್ಗೆ? ಮನೆ ಮಠ ಎಲ್ಲ ಬಿಡಂಗ್ ಕಾಣಿಸ್ತೀರಾ? ಮನೇಲಿ ದಿನಸಿ ಸಾಮಾನಿಲ್ಲ, ತರಕಾರಿ ಇಲ್ಲ. ನೀವ್ ನೋಡಿದ್ರೆ ಧ್ಯಾನ ಮಾಡ್ತಾ ಕೂತಿದ್ದೀರಲ್ಲ, ನಾ ಅಡ್ಗೆ ಮಾಡೋದ್ ಬೇಡವಾ? ಮಾತಾಡ್ರಿ, ಏನ್ರಿ ಆಗಿದೆ ನಿಮ್ಗೆ? ಅಕ್ಕ ನೀ ಹೊಡ್ಕೊಂಡ್ರು ಮಾಮನ್ ಕೇಳ ಒಂದ್ ಪದ ಹೋಗೋಲ್ಲ. ರೀ, ನಾನ್ ನಿಮ್ ಪತ್ನಿ ಪಾರ್ವತಿ. ಏನ್ ಸನ್ಯಾಸಿ ಆಗ್ಬೇಕು ಅಂತ ಮಾಡಿದೀರಾ? ಯೋಗ ಯಾರು ಮನೇಲಿ ಮಾಡೋದಿಲ್ಲ. ಯೋಗ ಧ್ಯಾನ ಏನಿದ್ರು ಹಿಮಾಲಯದಲ್ಲಿ ಮಾಡ್ಬೇಕು. ರೀ, ಹರಿವೋ. ಅಬ್ಬಾ, ಅಂತೂ ಭೂಲೋಕಕ್ಕೆ ಬಂದ್ರಲ್ಲ. ನಾನು ಧ್ಯಾನ ಮಾಡ್ತಾ ಮಾಡ್ತಾ ಯಾವುದೋ ಲೋಕಕ್ಕೆ ಹೊಟ್ಟೋಗಿದ್ದೆ, ಪ್ರಪಂಚದಿಂದ ಕಳೆದು ಹೋಗಿದ್ದೆ. ರೀ, ಅಡ್ಗೆ ಮನೆಯಲ್ಲಿ ದಿನಸಿ ಸಾಮಾನು ತರಕಾರಿ ಎಲ್ಲ ಖಾಲಿ ಆಗಿದೆ. ಒಂದ್ ಕಾಳಿಲ್ಲ, ಒಂದೆಷ್ಟು ಸೊಪ್ಪಿಲ್ಲ. ದಿನಸಿನಶ್ವರ, ಅಕ್ಕಿನಶ್ವರ, ಬೇಳೆನಶ್ವರ. ನನ್ನನ್ನ ಈ ಐಹಿಕ ಲೋಕಕ್ಕೆ ಯಾಕೆ ಕರ್ಕೊಂಬಂದೆ ಪಾರ್ವತಿ? ನನಗೋದಕ್ಕೂ ಸಂಬಂಧ ಇಲ್ಲ. ರೀ, ನಾನ್ ಬಡ್ಸೋ ಅಡ್ಗೆಗೂ ನಿಮ್ಗೂ ಸಂಬಂಧ ಇದೆ ತಾನೆ? ಅಂದ್ಮೇಲೆ ನೀವೇ ತಂದು ಹಾಕ್ಬೇಕು ತಾನೆ? ನಿನ್ನ ತಮ್ಮ ಸುಬ್ಬು ಇದಾನಲ್ಲ, ಅವನು ನನ್ ಮಾತು ಕೇಳಲ್ಲ, ನೀವು ನನ್ ಮಾತು ಕೇಳಲ್ಲ. ನಾನು ಓಂ ಅಂತ ಹೇಳಿ ಯಾವ ಮೂಲೆಯಲ್ಲಿ ಕೂತ್ಕೊಳ್ಳಿ. ಇನ್ನು 3 ದಿನ ನಾನು ಧ್ಯಾನ ಮಾಡಬೇಕು. ನನ್ನ ಸುದ್ದಿಗೆ ಬರಬೇಡ. ನೋಡ್ರಿ, ನೀವ್ ಧ್ಯಾನ ಮಾಡೋಗಿದ್ರೆ ಮನೇಲಿ ಇರ್ಬೇಡಿ, ನೇರವಾಗಿ ಹಿಮಾಲಯಕ್ಕೆ ಹೋಗಿ. ನಾನು ಯಾವುದೋ ಸೀರಿಯಲ್ ಯೋಗಿ ಪಾತ್ರ ಮಾಡ್ತಾ ಇದ್ದೀನಿ. ಮನೇಲೆ ಧ್ಯಾನ ಕಾನ್ಸಂಟ್ರೇಷನ್ ಎಲ್ಲ ಪ್ರಾಕ್ಟೀಸ್ ಮಾಡ್ಕೊಂಬಿ ಅಂತ ಡೈರೆಕ್ಟ್ ಹೇಳಿದ್ದಾರೆ. ನೀನು ತೊಂದರೆ ಮಾಡ್ಬೇಡ. ಅಭ್ಯಾಸ ಮಾಡ್ಬೇಕಂದ್ರೆ ಡೈರೆಕ್ಟರ್ ಮನೇಲೆ ಹೋಗಿ ಮಾಡ್ರಿ. ಮೊದಲು ದಿನಸಿ ತಂದು ಹಾಕಿ. ನಾನು ಧ್ಯಾನ ಮಾಡಬೇಕು, ಅದಕ್ಕೆ ಭಂಗ ಮಾಡಬೇಡ. ರೀ, 2ನೇ ಸಲ ಹೇಳ್ತಾ ಇದೀನಿ, ಧ್ಯಾನ ಎಲ್ಲ ಮಾಡಿದ್ರೆ ಮನೇಲಿ ಇರ್ಲೇಬೇಡಿ, ಹಿಮಾಲಯಕ್ಕೆ ಹೋಗಿ. ಹರಿ ಓಂ. ನಾನು ಮೊದಲನೇ ಸಾರಿ ಹೇಳ್ತಾ ಇದ್ದೀನಿ, ಹಿಮಾಲಯಕ್ಕೆ ಹೋಗ್ತೀನಿ. ಅಲ್ಲಿ ಧ್ಯಾನ ಮಾಡಿ ಯೋಗ ಸಿದ್ಧಿ ಪ್ರಾಪ್ತಿ ಮಾಡ್ಕೊಳ್ತೀನಿ. ಅಷ್ಟಪುತ್ರ ಪ್ರಾಪ್ತಿರಸ್ತು. ಹರಿ ಓಂ. ಅಕ್ಕ ಮಾಮ ಅಲ್ಲೇ, ನೀನಿಲ್ಲೇ, ಅಷ್ಟೊಂದ್ ಪುತ್ರ ಎಲ್ಲೇ? ನೋಡಮ್ಮ, ಆತ್ಮಹತ್ಯೆ ಮಾಡ್ಕೊಳ್ಳೋ ತಪ್ಪು. ಸುಮ್ಮನೆ ಮನೆಗೆ ಹೋಗು. ನೋಡಿ, ಈ ಹಗ್ಗನ ಆ ಮರಕ್ಕೆ ಹಾಕೊಡಿ, ಸಹಾಯ ಮಾಡಿ. ಅಣ್ಣ, ನೀವಾದ್ರೂ ಸಹಾಯ ಮಾಡಿ. ಅದೆಲ್ಲ ಹೋಗಮ್ಮ. ಸಾಯೋಕ್ ಸಹಾಯ ಮಾಡ್ಲಿಲ್ಲ ಅಂದ್ರೆ ಹೇಗೆ? ನೋಡಮ್ಮ, ನೀನು ಸಾಯೋದಕ್ಕೆ ನಾವು ಕಾರಣ ಆಗೋದು ಬೇಡ. ನೀನು ಈ ಮರಕ್ಕೆ ಹಗ್ಗ ಹಾಕೊಂಡು ಸತ್ತು ಆಮೇಲೆ ದೆವ್ವಾಗಿ ಜನರಿಗೆ ಕಾಡಕ್ ಶುರು ಮಾಡಿದ್ರ? ನೀವೆಲ್ಲ ಏನ್ ಹೇಳಿದ್ರು ನಾನ್ ನನ್ನ ನಿರ್ಧಾರನ ಬದಲಾಯಿಸ್ಕೊಳ್ಳಲ್ಲ. ಈ ಅಮ್ಮನಿಗೆ ಯಾರ ಕೈಲಾದ್ರು ಬುದ್ಧಿ ಮಾತು ಹೇಳಿಸ್ಬೇಕಲ್ಲ. ಅಲ್ಲೋಡ್ರಲ್ಲೇ ಸ್ವಾಮಿಗಳು ಬರ್ತಾವ್ರೆ. ನಮಸ್ಕಾರ. ದಯವಿಟ್ಟು ಆ ಹುಡುಗಿ ಪ್ರಾಣ ಉಳಿಸಿ ಸ್ವಾಮಿಗಳೇ. ಸ್ವಾಮಿನ ಯಾವನು? ತಾವೇ ಸಾಧುಗಳು, ಸ್ವಾಮಿಗಳು, ಯೋಗಿಗಳು. ಪ್ಲೀಸ್ ಹೆಲ್ಪ್ ಮಾಡಿ. ಆ ಹುಡುಗಿ ಆತ್ಮಹತ್ಯೆ ಮಾಡ್ಕೋತಾ ಇದ್ದಾಳೆ. ಕರೆದು ಹರಿದು ಬರುವ ಪ್ರವಾಹವನ್ನು ಪ್ರತಿರೋಧಿಸಬಲ್ಲೆ. ಮರ ಸಿಡಿಲ ಬಡಿತವನ್ನು ಪರಿ ಮುಷ್ಟಿಯಲ್ಲಿ ಹಿಡಿಯಬಲ್ಲೆ. ಆದರೆ ಭಾರತೀಯ ನಾರಿ ಆತ್ಮಹತ್ಯೆ ಮಾಡಿಕೊಳ್ಳುವುದನ್ನು ಮಾತ್ರ ಸಹಿಸಲಾರೆ. ಮನೆ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡು. ಮೊದಲು ಕನಕ ತೆಗಿರಿ. ಸ್ವಾಮಿಗಳೇ, ನಿಮ್ ಕಣ್ಣಲ್ಲಿ ಎಂತ ತೇಜಸ್ ಕಾಣಿಸ್ತಿದೆ. ಹೌದಮ್ಮ, ನಿನ್ನ ನೋಡ್ತಾ ಇದ್ರೆ ಪೂರ್ವ ಜನ್ಮದಲ್ಲಿ ನಿನ್ನ ನನ್ನ ತಾಯಿ ಆಗಿದ್ದೆ, ತಂಗಿ ಆಗಿದ್ದೆ ಅಂತ ಅನಿಸ್ತಾ ಇದೆ. ನಿನ್ನ ದುರುದ್ದೇಶ ನನಗೆ ತಿಳಿತು. ಸಾಯ್ಬೇಡ. ನಾನ್ ಸಾಯ್ಲೇಬೇಕು. ಯಾರು ನನ್ನನ್ನು ತಡಿಬೇಡಿ. ನನ್ಗೆ ಎಲ್ಲಿ ಹೋದ್ರೂ ಕೆಲ್ಸನೇ ಸಿಕ್ತಿಲ್ಲ, ಮನೇಲಿ ನೆಮ್ಮದಿ ಇಲ್ಲ, ಚಿಕ್ಕಮ್ಮ ನನ್ನ ಚೆನ್ನಾಗಿ ನೋಡ್ಕೋತಿಲ್ಲ. ಮರುಳೆ, ದೇವರು ನಮ್ಗೆ ಕಷ್ಟ ಕೊಡೋದು ನಮ್ಮ ಪರೀಕ್ಷೆ ಮಾಡೋದಕ್ಕೇನೆ. ಕಲ್ಲಿಗೆ ಹೆಚ್ಚು ಪೆಟ್ಟು ಬಿದ್ದಷ್ಟು ಅದು ಒಳ್ಳೆಯ ವಿಗ್ರಹವಾಗಿ ಅರಳುತ್ತೆ. ಇನ್ನು 2 ವರ್ಷದಲ್ಲಿ ನಿಂಗೆ ಒಳ್ಳೇದಾಗತ್ತೆ. ನೀನು ಒಳ್ಳೆ ಮನೆ ಸೇರ್ತೀಯ. ದೇವರು ನಮ್ಮ ಆಯಸ್ಸು ಇಷ್ಟೇ ಅಂತ ಬರೆದು ಲಿಸ್ಟ್ ಮಾಡಿ ಕಳ್ಸಿರ್ತಾನೆ. ಅವನ ಇಚ್ಛೆಗೆ ವಿರುದ್ಧವಾಗಿ ನಾವು ಹೋಗಿ ಸ್ವರ್ಗದ ಬಾಗಿಲು ತಟ್ಟಿದ್ರೆ ಗೆಟ್ ಔಟ್ ಅಂತಾನೆ. ನರಕದ ಗೇಟ್ ಕೀಪರ್ ವೆಲ್ಕಮ್ ಅಂತ ಕರೀತಾನೆ. ಆತ್ಮಹತ್ಯೆ ಮಹಾಪಾಪ. ಸ್ವಾಮಿಗಳೇ, ನಿಮ್ಮ ಮಾರ್ಗದರ್ಶನದಿಂದ ನಾನು ಬದಲಾಗಿದ್ದೀನಿ. ಇನ್ಯಾವತ್ತೂ ನಾನು ಆತ್ಮಹತ್ಯೆ ಮಾಡ್ಕೊಳ್ಳಲ್ಲ. ಯಾರಾದ್ರೂ ಆತ್ಮಹತ್ಯೆ ಮಾಡ್ಕೊಳಕ್ ಹೋಗಿದ್ರೆ ನಾನು ಅದನ್ನ ತಪ್ಪಿಸ್ತೀನಿ. ನನ್ಗೆ ಆಶೀರ್ವಾದ ಮಾಡಿ. ಮರುಳೆ, ನಿನ್ಗೆ ಒಳ್ಳೇದಾಗ್ಲಿ ಹೋಗ. ತಗೊಳ್ಳಿ. ನನ್ನ ಕಾಲಿ ಯಾಕೆ ಬೀಳ್ತಾ ಇದ್ದೀರಾ? ನಾವೀಗ ಮಾಡಿದ್ದು ಪವಾಡ. ಸ್ವಾಮಿ, ತಮ್ಮಲ್ಲಿ ಸರ್ವಶಕ್ತಿಗಳು ಇವೆ. ತಮ್ಮ ಆಶ್ರಮ ಎಲ್ಲಿ ಬರುತ್ತೆ? ನಂದು ಗೃಹಸ್ಥಾಶ್ರಮ ಇಲ್ಲಿ 13ನೇ ಕ್ಲಾಸಲ್ಲಿದೆ. ಗೃಹಸ್ಥಾಶ್ರಮಕ್ಕೆ ನಾವೇ ಕರ್ಕೊಂಡು ಹೋಗ್ತೀವಿ. ಅಡ್ಪಲ್ಲಕ್ಕಿ ತಗೊಂಡ್ರೆ? ಅಯ್ಯಪ್ಪ, ನಂಗೆ ಅಡ್ಪಲಕ್ಕೆ ಇಷ್ಟ ಇಲ್ಲ. ಹಂಗಾರೆ ನಾವೇ ತಗೊಂಡು ಹೋಗ್ತೀವಿ. ಸ್ವಾಮಿಗಳೇ, ನಾವು ನಿಮ್ಮ ಭಕ್ತರು. ನಿಮ್ಗೊಂದು ಕಾರ್ ಕೊಡಿಸ್ತೀವಿ, ಬಂಗ್ಲೆ ಕೊಡಿಸ್ತೀವಿ. ಮೈಸೂರು ರೋಡ್ ಹತ್ರ, ಅದೇ ರೀ ಬಿಡದಿ ಹತ್ರ ಯಾವ್ದಾದ್ರು ಒಂದು ಸೈಟ್ ಕೊಡಿಸ್ತೀವಿ. ಆಶ್ರಮ ಕಟ್ಕೊಳ್ಳಿ. ನಿಮ್ಮ ಕೀರ್ತಿ ಬೆಳಗಬೇಕು. ಫಾರಿನಿಂದ ಬರ್ತಕ್ಕಂಥ ಭಕ್ತಾದಿಗಳನ್ನ ನೀವು ಸೆಳಿಬೇಕು. ನಿಮ್ಮ ಮುಖ ಟಿವಿಲಿ ಬರಬೇಕು ಸ್ವಾಮಿಗಳೇ. ನಾನು ಅಂತ ದೊಡ್ಡ ಸ್ವಾಮಿ ಅಲ್ಲಪ್ಪ, ಸಾಧಾರಣ ನಟ. ಅಷ್ಟು ದೊಡ್ಡ ಸ್ವಾಮಿ ಅಲ್ಲದೆ ಇದ್ದಿದ್ರೆ
3 ನಿಮಿಷದಲ್ಲಿ ಆ ಹುಡುಗಿ ಪ್ರಾಣ ಉಳಿಸ್ತಿದ್ರ? ನೀವು ಸಾಕ್ಷಾತ್ ಸ್ವಾಮೀಜಿಗಳೇ, ಅದು ನಿಮಗ್ ಗೊತ್ತಿಲ್ಲ ಅಷ್ಟೇ. साधु महाराज की ಪರಮಾನಂದ ಕಿ स्वामी परमानंद की ಅಕ್ಕ ಮಾಮಾಗ ಏನಾಗೈತಿ? ಮಂದಿ ಹೊತ್ಕೊಂಡ್ ಬರತ್ತಾರ, ಲಘು ಬಾ. साधु महाराज की साधु महाराज की ಏನ್ರಿ ಇದು ಸಾಧು ವೇಷದಲ್ಲಿ ಹೋದವ್ರು ಭಕ್ತಾದಿಗಳನ್ನೆಲ್ಲ ಕರ್ಕೊಂಡ್ ಬಂದಿದ್ದೀರಾ? ಇವರು ಅಂತಿಂತ ಸಾಧು ಅಲ್ಲ, ಸಾಧು ಸತ್ಪುರುಷರು. ಅಂತಿಂತ ಸ್ವಾಮಿಗಳಲ್ಲ, ಮಹಾಪುರುಷರು. ಯಾವುದೋ ಒಂದು ಹುಡುಗಿ ಸಾಯ್ತೀನಿ ಅಂತ ಆತ್ಮಹತ್ಯೆ ಮಾಡ್ಕೊಳಕ್ ಹೋದಾಗ ಅವಳಿಗೆ ಜೀವದಾನ ಮಾಡಿದ ಮಹಾ ಸ್ವಾಮಿಗಳು ಇವರು. ಜೀವದಾನ ಮಾಡಿದ್ರ? ಹೌದ್ರಿ, ಜೀವದಾನ ಮಾಡಿದ್ದು. ಇಲ್ಲಾಂದ್ರ ಆ ಹುಡುಗಿಯನ್ನ ಇಷ್ಟೊತ್ತಿಗೆ ಪೋಸ್ಟ್ ಮಾರ್ಟಮ್ ಟೇಬಲ್ ಮೇಲೆ ಇರೋದು. ಅಯ್ಯಯ್ಯ, ನೀವೆಲ್ಲ ತಪ್ಪು ತಿಳ್ಕೊಂಡಿದ್ದೀರಾ. ನಾನು ಸ್ವಾಮಿ ಅಲ್ಲ, ನಾನು ಭಯಂಕರ ಪರಮೇಶ್ವರ. ಪರಮಾನಂದ ಸ್ವಾಮೀಜಿಗೆ ಪರಮಾನಂದ ಮಾಡ್ಬಿಟ್ರಲ್ರಿ. ಪುಟ್ಲಾರಿ ಸರಿಯಾದ ಸಮಯಕ್ಕೆ ಬಂದೆ ಕಣ. ನಾನು ಯಾರು ಅಂತ ಹೇಳ. ನೋಡಪ್ಪರವ, ನನಗೆ ವರ್ಷಾನಂದನೂ ಗೊತ್ತು, ಮಾಸಾನಂದನೂ ಗೊತ್ತು, ವಾರಾನಂದನೂ ಗೊತ್ತು, ನಿತ್ಯಾನಂದನೂ ಗೊತ್ತು. ನೀನೇನ ಅವ್ರನ್ನೆಲ್ಲ ಮೀರಿಸೋ ಪರಮಾನಂದ ಆಗ್ಬಿಟ್ಟಿದ್ಯಾ. ಇನ್ನು ನೆಕ್ಸ್ಟ್ ಇರೋದೇ ಬ್ರಹ್ಮಾನಂದಪ್ಪ. ಇಟ್ಕೋ, ಜನ ಒಪ್ಪದ ಮೇಲೆ ಸ್ವಾಮೀಜಿ ಆಗ್ಲೇಬೇಕು. ಪರಮಾನಂದ ಸ್ವಾಮೀಜಿಗೆ, ಪರಮಾನಂದ ಸ್ವಾಮೀಜಿಗೆ. ಏನ್ರಿ ಇದಲ್ಲ? ನೋಡಿ ಮೇಡಮ್ನವ್ರೆ, ಜನಗಳೇ ಇವ್ರನ್ನ ಭಕ್ತಿಯಿಂದ ಸ್ವಾಮಿಗಳು ಅಂತ ಸ್ವೀಕರಿಸಿದ್ದಾರೆ. ನೀವ್ಯಾಕೆ ಇಷ್ಟೊಂದು ಹೊರಟಾಗಿ ಮಾತಾಡ್ತಾ ಇದ್ದೀರಾ? ಯಾಕೆ ಇಷ್ಟು ಬಿಸಿ ಬಿಸಿಯಾಗಿದ್ದೀರಾ? ಹೋಗಿ ಬಿಸಿ ಬಿಸಿಯಾಗಿ ಕಾಫಿ ಮಾಡ್ಕೊಂಡ್ ಬನ್ನಿ, ನಾನು ಸ್ವಾಮಿಗಳ ಜೊತೆ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ತಾ ಇರ್ತೀನಿ. ಎಲೆ ಪೆದ್ದ, ಏನ ನಿನ್ನ ಅವಸ್ಥೆ? ಸಂಸಾರಿ ಆಗಿದ್ದವನ ಸನ್ಯಾಸಿ ಯಾರೋ ಮಾಡಿದ್ರು? ನಮ್ ಡೈರೆಕ್ಟರ್ ಈ ಕಾಸ್ಟ್ಯೂಮ್ ಶೂಟಿಂಗ್ ಹೋಗ್ತಿದ್ದೇನಾ, ಜನಗಳು ನನ್ನೇ ಸ್ವಾಮೀಜಿ ಅನ್ಕೊಂಡು ಎತ್ತಾಕೊಂಡ್ಬಿಟ್ಟು. ಇದು ಒಂಥರ ಚೆನ್ನಾಗಿದೆ ಕಣ. ಜನಗಳಿಗೆ ಭಕ್ತಿ ಬಂದ್ಬಿಟ್ರೆ ಮನುಷ್ಯರನ್ನೇ ದೇವ್ರು ಮಾಡ್ಬಿಡ್ತಾರೆ, ಸಿಟ್ಟು ಬಂತ ದೇವ್ರನ್ನೇ ಮನುಷ್ಯರು ಮಾಡ್ಬಿಡ್ತಾರೆ ಕಣ. ನಾನು ಇದೇ ಕಾಸ್ಟ್ಯೂಮ್ ಬಂದಿರ್ಬೇಕಾ? ನೋಡ ಪರಮ, ಅಯಾಚಿತವಾಗಿ ನಿಂಗೆ ಪ್ರಮೋಷನ್ ಸಿಕ್ಕಿದೆ, ಸ್ವಪ್ರಯತ್ನ ಇಲ್ಲದೆ ಸ್ವಾಮೀಜಿ ಆಗಿದೆಯಾ. ಈ ಪ್ರಪಂಚದಲ್ಲಿ ತಲೆ ಮೇಲೆ ಕೈ ಇಟ್ಟು ದುಡ್ಡು ಮಾಡೋರು ಇಬ್ಬರೇ ಕಣ, ಅದರಲ್ಲಿ ಸ್ವಾಮೀಜಿ ಒಬ್ರು, ಇನ್ನೊಬ್ರು ಹೇರ್ ಸ್ಟೈಲ್ ಡಿಸೈನರ್. ಪರಮ ಹೀಗೆ ಇದ್ ಬಿಡ, ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡ್ಬೋದಪ್ಪ. ಅದೇನ್ ಶೂಟಿಂಗ್ ಹೋಗ್ತೀಯಾ, ಅಲ್ಲ ಬಣ್ಣ ಬೆಳ್ಕೊಳ್ಳೋದು, ಸಂಬಳ ಇಸ್ಕೊಳ್ಳೋದು ಬೇಡ ಕಣ. ನಿನಗೆ ನೀನೇ ದೊರೆ ಆಗೋ, ಜನ ನಿನ್ನ ಕಾಲಕ್ಕೆ ಬಂದ್ಬಿಡ್ತಾರಪ್ಪ. ಹೇಗೂ ಶಿವನ ಭಾಷೆ ಗೊತ್ತಲ್ಲ. ಬಯಲು ಬಯಲನೆ ಬಿತ್ತಿ, ಬಯಲು ಬಯಲನೆ ಬೆಳೆದು, ಬಯಲು ಬಯಲಾಗಿ ಬಯಲಾಯಿತಯ್ಯ. ನಮ್ಮ ಅಪ್ರಾಣೆ ನಿನ್ನ ಮಾತು ನನಗೆ ಅರ್ಥ ಆಗ್ಲಿಲ್ಲಯ್ಯ. ಅಯ್ಯೋ, ಯಾರ ಭಾಷೆ ಅರ್ಥ ಆಗಲ್ವೋ ಅವ್ರುಗಳೇ ಸ್ವಾಮೀಜಿಗಳಯ್ಯ. ಪಾರ್ವತಿ ಅವರೇ, ನಿಮಗೆ ಒಳ್ಳೇದಾಗ್ಲಿ. ನಿಮ್ಮ ಬಂಧು ಬಳಗ ಉದುರು ಬುರುಡೆ ಎಲ್ರಿಗೂ ದೀರ್ಘಾಯುಷ್ಯ ಸಿಗಲಿ. ಸುಬ್ಬು, ಈಗ ಏನೋ ಮಾಡುದು? ಮನೇಲಿ ದಿನಸಿ ಎಲ್ಲ ಖಾಲಿ ಆಗಿದೆ ಕಣೋ. ಅಕ್ಕ, ಈ ಹಣಗಳನ್ನು ಒಂಥರ ಮಜಾ ಐತಿ. ಮಾಮನ್ ಕಾಲ್ ಬೀಳಕ್ ಮಂದಿ ಬರ್ತಾರಲ್ಲ, ಹಣ್ಣು ಹಂಪ್ಲ ರೊಕ್ಕ ಎಲ್ಲ ಕೊಟ್ಟಾಕಾರ, ಅದ್ರಾಗ ದಿನಸಿ ತಂದ್ರ ಆತೆ. ಜಗತ್ತು ನಶ್ವರ, ಮನೆ ನಶ್ವರ, ಮಡದಿ ನಶ್ವರ, ಪ್ರಪಂಚವೇ ನಶ್ವರ. ಸ್ವಾಮಿಗಳೇ, ಎಲ್ಲೂ ಕೆಲಸನೇ ಸಿಗ್ತಾ ಇಲ್ಲ ಸ್ವಾಮಿಗಳೇ. ಗ್ರಹಗತಿಗಳು ಸರಿಗಿಲ್ಲಪ್ಪ. ಒಂದು ವಾರ ಬಂದು ಸ್ವಾಮಿಗಳ ದರ್ಶನ ಮಾಡಿ. ಬರೀ ಕೈಲಿ ಬರಬೇಡಿ. ಗೊತ್ತಾಯ್ತು. ಹರಿ ಓಂ. ಕಾಫಿ ನಶ್ವರ, ತಿಂಡಿ ನಶ್ವರ, ಊಟ ನಶ್ವರ. ಮತ್ತೇನ್ ತಿಂತೀರಾ? ಪಾರ್ವತಿ ಅಮ್ಮಣ್ಣಿ, ನಾನು ಅಮ್ಮಣ್ಣಿನ ನನಗೆ ಫಲಹಾರ ಬೇಕು. ತಗೊಂಬರ್ತೀನಿ. ಹರಿ ಓಂ, ಹರಿ ಓಂ. ತಗೊಳ್ಳಿ. ನಾನು ಗೃಹಿಣಿಯ ಕೈಯಿಂದ ಆಹಾರ ಸ್ವೀಕರಿಸುವುದು. ಕೊಡು ತಾಯಿ. ರೀ, ಅವ್ರು ನನ್ನ ಪತಿ ಪರಮೇಶ್ವರ ಅಂದ್ಮೇಲೆ ನಾನ್ ತಾನೇ ಅವ್ರಿಗೆ ಹಣ್ಣು ತಿನ್ಸ್ಬೇಕಾಗಿರೋದು. ಪತಿ ಪರಮೇಶ್ವರ ಅನ್ನುವುದು ಪೂರ್ವಾಶ್ರಮದ ಹೆಸರು. ಈಗ ಅವರು ಟಿವಿ ಪರಮಾನಂದ. ಟಿವಿ ಪರಮಾನಂದನ? ಹೌದು ತಾಯಿ. ಸುಬ್ಬು, ಇವ್ರು ಈ ರೀತಿ ಸನ್ಯಾಸತ್ವ ತಗೊಂಡ್ಬಿಟ್ರೆ ನನ್ನ ಕಷ್ಟ ಸುಖ ಯಾರೋ ವಿಚಾರಿಸ್ತಾರೆ. ದೇಶದಲ್ಲಿ ಬಡತನ ಇದೆ, ಪ್ರಪಂಚದಲ್ಲಿ ಬಡತನ ಇದೆ. ಬಡವರು ಪ್ರಪಂಚಕ್ಕೆ ಸೇರಿದವರು, ನಮ್ಮ ಮನೆಗೆ ಮಾತ್ರ ಅಲ್ಲ. ಹೋಗಿ ಬಡ ಭಕ್ತರನ್ನ ಕರ್ಕೊಂಬನ್ನಿ,
ಧಾನ್ಯದ ರೂಪದಲ್ಲಿ ಅವರಿಗೆ ಕಾಣಿಕೆ ಕೊಡಿ, ನಿಮ್ಗೆ ಒಳ್ಳೇದಾಗತ್ತೆ. ತಾಯಿ ಬನ್ನಿ ನಮಸ್ಕಾರ ಮಾಡಿ. ಅಕ್ಕ ನಮಸ್ಕಾರ ಮಾಡ, ಮಾಮನ್ ಕಾಲ್ ತಗೋ. ಅದು ಪೂರ್ವಾಶ್ರಮದ ಕಾಲು. ಯಾರ್ಯಾರ ಹೆಣ್ಮಕ್ಳು ಬಂದು ಕಾಲ್ ಬಿಡಾಕತ್ತಾರ, ನೀನು ಆಡ್ಬೇಳೆ. ಭಕ್ತರಿಗೆ ಬಲವಂತ ಮಾಡಬಾರದು. ಸ್ವಾಮಿಗಳೇ ಪರವಾಗಿಲ್ಲ, ದಿನಕ್ಕೆ 1000 ರೂಪಾಯಿನೇ ಸಂಪಾದನೆ ಆಗ್ತಿದೆ. ನೀವೊಂದು ಆಶ್ರಮನೇ ಕಟ್ಬಿಡ್ಬೋದು. ನೋಡಿ, ನಾವು ಸರ್ವಸಂಗ ಪರಿತ್ಯಾಗಿಗಳು. ನಮಗೆ ಮನೆ ಇಲ್ಲ, ಮಠ ಇಲ್ಲ, ಮಕ್ಕಳಿಲ್ಲ, ಮಡದಿ ಇಲ್ಲ. ನಾವು ಯಾವುದಕ್ಕೂ ಆಸೆ ಪಡಬಾರ್ದು. ಆದ್ರೆ ನಾನಿದ್ದೀನಲ್ಲ. ಬರುವಾಗ ಸಿಂಗಲ್ಲು, ಹೋಗುವಾಗ ಸಿಂಗಲ್ಲು, ಬಂದು ಹೋಗೋ ನಡುವೆ ಆಗಾಗ ಡಬ್ಬಲ್ಲು. ಸಾಕು ನಿಮ್ ಪುರಾಣ. ಇವಾಗ ನಾನು ನಿಮ್ ಜೊತೆ ಸಂಸಾರ ಹೇಗ್ ಮಾಡ್ಲಿ ಅದನ್ನ ಹೇಳಿ. ಸನ್ಯಾಸಿಗೆ ಸಂಸಾರ ಎಲ್ಲಿಂದ ಬಂತು ಪಾರ್ವತಿ ಅಮ್ಮಣ್ಣಿ? ಮತ್ತೆ ಅಮ್ಮಣ್ಣಿನ ತಡೀರಿ, ವೈಶಾಲಿಗೆ ಫೋನ್ ಮಾಡಿದಕ್ಕೆ ಏನಾದ್ರು ಸ್ಕೀಮ್ ಮಾಡ್ತೀನಿ. ಹಿಂದಮ್ಮಣ್ಣಿ. ಹರಿ ಓಂ ಹರಿ ಓಂ ಹರಿ ಓಂ ಹರಿ ಓಂ. ಸುಬ್ಬು ನಡಿಯೋ, ಫೋನ್ ಕೊಡೋ. ಹಲೋ ವೈಶಾಲಿ. ವೈಶಾಲಿ ಅಲ್ಲ ಆಂಟಿ, ನಾನು ವೇದಾ ಫ್ರಮ್ ರೇಡಿಯೋ ನಾದ. ವೇದ ನೀನೇನೆ? ಹಲೋ ವೇದವ್ರ, ಲಘುನ ನಮ್ಮ ಮನೆಗೆ ಬರ್ರಿ, ನಮ್ಮ ಮಾಮನ ಕಡೆ ಆಶೀರ್ವಾದ ತಗೊಳ್ಳೋಣ. ಲಘು ಮದುವೆ ಆಕೈತಿ. ಸುಬ್ಬ ಹೀಗೆ ತರ್ಲೆ ಮಾಡ್ತಾ ಇದ್ರೆ ತರ್ಲೆ ಸುಬ್ಬ ಅಂತ ರೇಡಿಯೋಲ್ ಅನೌನ್ಸ್ ಮಾಡ್ಬಿಡ್ತೀನಿ. ಕೊಡೋ ಫೋನು. ಹಲೋ ವೇದ, ವೈಶಾಲಿ ಅಲ್ಲೇ? ಭಾವನ್ ಜೊತೆ ಅಕ್ಕ ಆಚೆ ಹೋಗಿದ್ದಾರೆ ಆಂಟಿ. ಆಂಟಿ ನಿಮ್ ಮನೆ ವಿಷಯ ಎಲ್ಲ ನನಗೆ ಗೊತ್ತು, ನಿಮ್ ಕಷ್ಟನೂ ನನ್ಗೆ ಅರ್ಥ ಆಗಿದೆ. ಅಕ್ಕನಿಂದ ಏನಾಗ್ಬೇಕಿತ್ತು ಅಂತ ಹೇಳಿ. ವೇದ, ನನ್ನ ಪತಿ ಪರಮೇಶ್ವರ ನನ್ನ ಮರ್ತೋಗ್ತಿದ್ದಾರೆ. ಮನೆನೇ ಆಶ್ರಮ ಮಾಡ್ಕೊಂಡಿದ್ದಾರೆ. ಮನೆಗೆ ಬರೋರೆಲ್ಲ ಅವ್ರ ಕಾಲ್ ಮುಗಿತಾರೆ, ಕಾಸು ಕೊಡ್ತಾರೆ, ಕಾಲ್ ಮುಗಿತಾರೆ, ಕಾಸು ಕೊಡ್ತಾರೆ. ಏನಿಲ್ಲ ಅಂದ್ರೂ ದಿನಕ್ಕೆ 5,000 ಸಂಪಾದನೆ ಮಾಡ್ತಿದ್ದಾರೆ ಕಣೆ. ಆಂಟಿ ಇದು ಹೀಗೆ ಮುಂದುವರೆದ್ರೆ ಪರ್ಮು ಅಂಕಲ್ ಚೆನ್ನಾಗಿ ದುಡ್ಡು ಮಾಡ್ಕೊಂಡು ಸಂಸಾರನೇ ಮರ್ತು ಬಿಡ್ತಾರೆ. ಹಾಗಾಗ್ಕೂಡ್ದು ಅಂತಾನೆ ನಾನು ವೈಶಾಲಿಗೆ ಫೋನ್ ಮಾಡಿರೋದು. ಆಂಟಿ ಈ ದೇಶದಲ್ಲಿ ಕಾವಿ, ಖಾಕಿ, ಖಾದಿ ಈ ಮೂರಕ್ಕೂ ಆಂತರಿಕ ಸಂಬಂಧ ಇರುತ್ತೆ. ಅಂದ್ರೆ ಒಂದನ್ನ ಬಳಸ್ಕೊಂಡು ಇನ್ನೊಂದನ್ನ ರಿಪೇರಿ ಮಾಡಬಹುದು. ಈಗ ನಾನು ಏನೇ ಮಾಡ್ಲಿ? ಹೇಗೋ ಇನ್ಸ್ಪೆಕ್ಟರ್ ಶಿಶುಪಾಲ್ ಅವ್ರನ್ನ ಅಣ್ಣ ಅಂತ ಕರಿತೀರಲ್ವಾ, ಅವನ್ನ ಕರೆದು ನನ್ನ ಪತಿ ಪರಮೇಶ್ವರ ಸಂಸಾರನ ಬಿಟ್ಟು ಸನ್ಯಾಸಿ ಆಗಕ್ಕೆ ಹೊಟ್ಟಿದ್ದಾರೆ ಅಂತ ಹೇಳಿ. ಆಗ ಅವರು ಪರ್ಮು ಅಂಕಲ್ನ ರಿಪೇರಿ ಮಾಡ್ತಾರೆ. ಸರ್ ಒಳಗಡೆ ಸ್ವಾಮಿಗಳಿದ್ದಾರೆ, ಶೂ ಬಿಚ್ಚಿಬಿಡಿ. ಅಸಲ್ ಪಿಸಲ್ ಕಾ ಖಂಜಾ ಚಡ್ಗಾಯ್ ಮಾನತ್ ಪಡ್ಯಾ ಸೋ ಮುರ್ಗಿ ಅಂಡ ಕಾಯ್ ಸ ಫಕೀರ್ ರೇ. ಆಮೇಲೆ ಬಿಸ್ತಿರಿ ಕಾಯಿಸ್ರೇ. ಬನ್ನಿ ಆರಕ್ಷಕರೇ, ಬನ್ನಿ. ನಿಮ್ಗೆ ಒಳ್ಳೇದಾಗ್ಲಿ, ನಿಮ್ಮ ಸ್ಟೇಷನ್ಗೆ ಒಳ್ಳೇದಾಗ್ಲಿ, ನಿಮ್ಮನ್ನೇ ನಂಬ್ಕೊಂಡಿರೋ ಕಳ್ಳರಿಗೂ ಒಳ್ಳೇದಾಗ್ಲಿ. ಹರಿ ಓಂ ಹರಿ ಓಂ. ಆದಷ್ಟು ಬೇಗ ನಿಮಗೆ ಪ್ರಮೋಷನ್ ಸಿಕ್ಕಿ ಹೆಡ್ ಕಾನ್ಸ್ಟೇಬಲ್ ಆಗಿ. ಸರ್ ನೀವೋಗಿ ನಮಸ್ಕಾರ ಮಾಡಿ ಸರ್, ACP ಆಗ್ತೀರಾ? ಹರಿ ಓಂ ಹರಿ ಓಂ. ನಿಮ್ಮ ಮೇಲೆ ಸಾಕಷ್ಟು ಕೇಸ್ಗಳಿವೆ. ನೀವು ಮಾಡದೇ ಇರೋ ತಪ್ಪಿಗೆ ನೀವು ಶಿಕ್ಷೆ ಅನುಭವಿಸ್ತಾ ಇದ್ದೀರಾ. ಹೌದು, ಇದೆಲ್ಲ ನಿಮ್ಗೆ ಹೇಗೆ ಗೊತ್ತಾಯ್ತು? ದೂರದೃಷ್ಟಿ. ಮುಂದಿನ ವಾರ ನೀವು ಸಸ್ಪೆಂಡ್ ಆಗ್ತಾ ಇದ್ದೀರಾ. ನಿಜವಾಗ್ಲೂ? ಹೌದು, ಮೇಲಿನವರು ನಿಮ್ಮನ್ನ ಬಲಿಪಶು ಮಾಡ್ತಾ ಇದ್ದಾರೆ. ನೀವು ಮನೆಗೆ ಹೋಗೋದು ಗ್ಯಾರಂಟಿ. ನಿಮ್ಮ ಸೇಫ್ಟಿಗೋಸ್ಕರ ಪಟಾಪಟಿ ಚಡ್ಡಿ, ಸ್ಯಾಂಡೋ ಬನ್ನಿರು ರೆಡಿ ಮಾಡಿ ಇಟ್ಕೊಳ್ಳಿ. ಆಮೇಲೆ ನಿಮ್ಗೆ ಹೇಳಿದೆ ರಾಜಕಾರಣಿಗಳನ್ನ ಎದುರಾಕೋಬೇಡಿ ಅಂತ. ಈಗ ಅಂಗಡಿ ಮಾಡ್ತಿರೋರು ಅವರೇ. ಸ್ವಾಮಿಗಳೇ ಇದಕ್ಕೆ ಪರಿಹಾರ? ಚಿಲ್ಲರೆ ಕಾಸು ಮಾಡಿ ಕೇಳಿ. ನನ್ನ ಹತ್ರ ಇರೋದು ಈ 100 ರೂಪಾಯಿ ಅಷ್ಟೇ. ನಾನು ಕಾರಣ ಇಲ್ಲದೆ ಬೇರೆಯವ್ರು ಕೊಡೋದಿಲ್ಲ, ಕಂಡವ್ರ ಹತ್ರ ಕಾಸು ಕೇಳೋದಿಲ್ಲ. ಏನಿದು ಕೇವಲ 100 ರೂಪಾಯಿ? ಪಾಪ ನಮ್ಮ ಸಾಹೇಬ್ರು ಸಂಬಳ ನಂಬ್ಕೊಂಡೇ ಕೆಲಸ ಮಾಡ್ತಿದ್ದಾರೆ. ನೀವು ಅವ್ರಿಗೆ ಆಶೀರ್ವಾದ ಮಾಡಬೇಕು. ಅಕ್ಕ ಏನಿದೆ ಅನ್ಯಾಯ? ನೀ ಇನ್ಸ್ಪೆಕ್ಟರ್ ಕರ್ಸಿದ್ದಕ್ಕ ಮಾಮ ಬುದ್ಧಿ ಹೇಳಕ್ ಹೋದಲ್ಲ. ಅವರು ಭಕ್ತರಾಗಿ ಹೋಗ್ಬಿಟ್ಟಿದಾರೆ ಕಣೋ. ಕಾವಿ ಜೊತೆ ಕಾಕಿ ಸೇರ್ಕೊಂಡ್ರೆ ಅಪಾಯ ತಪ್ಪಿದ್ದಲ್ಲ ಅಣ್ಣ. ಸ್ವಲ್ಪ ಇರಮ್ಮ, ಸ್ವಾಮಿಗಳ ಹತ್ರ ಆಶೀರ್ವಾದ ತಗೊತಾ ಇದ್ದೀನಿ. ಹರಿ ಓಂ ಹರಿ ಓಂ. ಶಿಶು ಅಣ್ಣ. ಶಿಶು ಪಶು ಅನ್ಬೇಡ ತಂಗ್ಯವ, ನಾನು ನಿನ್ನ ಬೈಯಕ್ಕಾಗೋದಿಲ್ಲ. ಏನಣ್ಣ ಇದು? ಯಾವ ಪ್ರಸಾದ? ನಿಮ್ಮ ಮನೆ ದೇವ್ರ ಪ್ರಸಾದಮ್ಮ. ಅವ್ರ ಸನ್ಯಾಸತ್ವ ತಪ್ಸಕ್ಕೆ ನಾನು ಕರ್ತಿರೋದು. ಪಾರ್ವತಿ ಅವರೇ, ಸನ್ಯಾಸಿಗಳಿಗೂ ಸ್ವಾಮಿಗಳಿಗೂ ಗೌರವ ಹೆಚ್ಚಿರುತ್ತೆ. ಆದ್ರೆ ನನ್ ಗತಿ ಏನು? ಬಂದವರೆಲ್ಲ ಕಾಲ್ ಬಿದ್ಬಿಟ್ಟು ನಮಸ್ಕಾರ ಮಾಡಿ ಹೋಗ್ತಾರೆ. ಅವ್ರ ಮನೆನೇ ಆಶ್ರಮ ಮಾಡ್ಕೊಂಡಿದ್ದಾರೆ. ಅವರು ಸಂಸಾರನೇ ತ್ಯಜಿಸಿ ಸನ್ಯಾಸಿ ಆಗಕ್ ಹೊರಟಿದ್ದಾರೆ. ಇದ್ರ ಬಗ್ಗೆ ನೀವೇನಾದ್ರೂ ಆಕ್ಷನ್ ತಗೊಳ್ಳೇಬೇಕು. ಅವ್ರೇನಾದ್ರು ತಪ್ಪು ಮಾಡಿದ್ರೆ ನಾವು ಆಕ್ಷನ್ ತಗೊಂಬೋದಮ್ಮ. ಅವ್ರಿಗೆ ಜೀವನದಲ್ಲಿ ವೈರಾಗ್ಯ ಆಗ್ಬಿಟ್ಟಿದೆ. ಸಂಸಾರನ ವಜಾ ಮಾಡಿ ಸ್ವಾಮಿ ಪಟ್ಟನ್ ಮಜಾ ಮಾಡ್ತಾ ಇದ್ದಾರೆ. ಯಾವ ಸೆಕ್ಷನ್ ಮೇಲೆ ಬುಕ್ ಮಾಡ್ಲಿ ಹೇಳು? ಯಾವ್ದಾದ್ರು ಸಣ್ಣ ಪುಟ್ಟ ಸೆಕ್ಷನ್ ಹುಡುಕಿ ಅಣ್ಣ. ಗಂಡನ್ನ ಹೆಂಡತಿ ಸರಿಯಾಗಿ ನೋಡ್ಕೊಳ್ಳಿಲ್ಲ ಅಂದ್ರೆ ಅವನು ಸನ್ಯಾಸಿ ಆಗ್ತಾನೆ. ಹಿಮಾಲಯಕ್ಕೆ ಹೋಗ್ತಾನೆ, ಋಷಿಕೇಶಕ್ಕೆ ಹೋಗ್ತಾನೆ. ಅಲ್ಲಿ ನನ್ನಂತ ಸಾಧು ಸನ್ಯಾಸಿಗಳು ತುಂಬಾ ಜನ ಇದ್ದಾರೆ. ಹೆಂಡತಿಯ ಕಾಟ ತಡೆಯಲಾದ್ರೆ ಬಂದು ಸನ್ಯಾಸಿಗಳಾಗಿದ್ದಾರೆ. ಅವ್ರ ಮೇಲೆ ಯಾರು ಯಾಕೆ ದಾವೆ ಹಾಕಿಲ್ಲ, ಕ್ರಮ ತಗೊಂಡಿಲ್ಲ? ಹೌದು ಸರ್, ನಾವು ಯಾವ ಕ್ರಮ ತಗೊಂಡಿದ್ದೀವಿ ಹೇಳಿ? ಅವ್ರ ಪಾಡು ಅವ್ರು ಸನ್ಯಾಸಿ ಆಗಿದ್ದಾರೆ, ಆಗಬೇಡ ಅಂತ ನಾವು ಹೇಳಕ್ಕಾಗುತ್ತೇನಮ್ಮ? ಅಡ್ರೆಸ್ ಹಾಕೋಬೇಡ ಅಂತ ಹೇಳಿ ನನ್ ಜೊತೆ ಸಂಸಾರ ಮಾಡಕ್ ಹೇಳಿ. ಕುದುರೆನ ಬಲವಂತವಾಗಿ ನೀರಿನ ತೊಟ್ಟಿ ಹತ್ರ ಕರ್ಕೊಂಡು ಹೋಗ್ಬೋದು, ಆದ್ರೆ ನೀರು ಕುಡ್ಸಕ್ಕೆ ಯಾರಿಂದ ಸಾಧ್ಯ? ಇದು ಗಂಡ ಹೆಂಡತಿಯ ಪಾತ್ರಕ್ಕೆ ಹಿಡಿದಿರುವ ಕನ್ನಡಿ.
ಕುದುರೆನ ಕಂಟ್ರೋಲ್ ಮಾಡಕ್ ಆಗ್ತಿಲ್ಲ ಅಂತ ಹೇಳ್ತಿದ್ದಾರೆ. ಗಂಡ ಹೆಂಡತಿ ಹೊಂದಾಣಿಕೆ ಮಾಡ್ಕೊಂಡು ಸಂಸಾರ ಮಾಡ್ಬೇಕಮ್ಮ. ಗೌರ್ಮೆಂಟ್ ರೂಲ್ಸ್ ಮಾಡಿ ಗಂಡ ಹೆಂಡತಿನ ರೂಮಲ್ಲಿ ತಂದು ಬಿಡಕ್ಕಾಗತ್ತಾ? ಇಲ್ಲ ನಾವು ಡ್ರೆಸ್ ಕಿತ್ತಕ್ಕಾಗತ್ತೆ ನಮ್ಮ. ಕರೆಕ್ಟಾಗಿ ಹೇಳಿದ್ರಿ ಇನ್ಸ್ಪೆಕ್ಟ್ರೆ. ಮನುಷ್ಯ ಕಾನೂನಿನ ಚೌಕಟ್ಟಿನ ಹೊರಗೆ ಬಂದಾಗ ಅವನು ಏನು ಬೇಕಾದರೂ ಆಗ್ಬೋದು. ಡ್ರೆಸ್ ಕೋಡ್ ಅಂತ ಏನಿರಲ್ಲ, ಯಾವ ಡ್ರೆಸ್ ಬೇಕಾದ್ರೂ ಹಾಕ್ಬೋದು. ಸಂಸಾರಿ ಸನ್ಯಾಸಿ ಆಗ್ಬೋದು, ಸನ್ಯಾಸಿ ಸಂಸಾರಿ ಆಗ್ಬೋದು. ಆದ್ರೆ ಜನಗಳ ಕೈಗೆ ಸಿಕ್ಬಿಡಬಾರ್ದು. ಸಿಕ್ಬಿದ್ರೆ ಜನ ಗಲಾಟೆ ಮಾಡ್ತಾರೆ. ಮತ್ತೆ ಇವ್ರಿಂದ ನಾನು ಹಾಗೆ ಸಂಸಾರ ಮಾಡ್ಲಿ? ಕಷ್ಟಾರು ವಿಚಾರಕ್ಕೆ ಅಪ್ಲೈ ಮಾಡಿ ಮೇಡಮ್ನವ್ರೆ, ನಾನು ಡಿಸ್ಕೌಂಟ್ ರೇಟಲ್ಲಿ ವಿಚಾರನ ಕೊಡಿಸ್ತೀನಿ. ಪರಮೇಶ್ವರ ಅಕ್ಕ ಸಮಾಧಾನ ಮಾಡ್ಕೋ. ಸುಬ್ಬು, ನನಗೆ ಯಾರೋ ಗೊತ್ತಿ, ನನಗೆ ಯಾರು ಸಹಾಯ ಮಾಡ್ತಾರೆ? ವೈಶಾಲಿಯವ್ರು ಇಲ್ಲಂತಿ, ನಿನ್ಗೆ ಗೊತ್ತಿರೋ ಹೆಣ್ಮಕ್ಳಂದ್ರೆ ಒಬ್ರ ವೇದವ್ರನ್ನ ಅವ್ರನ್ನ ಕರೆಸೆ. ಬೇಡ, ಮಹಿಳಾ ಸಂಘದವ್ರನ್ನ ಕರೆಸ್ತೀನಿ. ಮಿಸ್ಟರ್ ಪರಮೇಶ್ವರ್, ಪರಮೇಶ್ವರ್ ಅಲ್ಲ, ಪರಮಾನಂದ. ಇಲ್ಲಿ ಪರಮಾನಂದ, ಮಾತಿಗೆ ಸ್ವಾಗತ. ಮಾತಾಡಿ. ನೀವು ಯಾರನ್ನ ಕೇಳಿ ಕಾವ್ಯ ಹಾಕೊಂಡ್ರಿ? ಮೊದಲು ಅದನ್ನ ತೆಗ್ದಾಕಿ. ಹಾ, ನೀವು ಯಾರನ್ನ ಕೇಳಿ ಈ ಸೀರೆ ಉಟ್ರಿ? ಏನ್ ಹೀಗೆ ಕೇಳ್ತಾ ಇದ್ದೀರಾ? ಅದನ್ನು ತೆಗೆದುಹಾಕಿ ಅಂದ್ರೆ ನಿಮ್ಮ ಮಾತನ್ನ ನಿಮ್ಗೆ ವಾಪಸ್ ಕೊಟ್ಟೆ ಅಷ್ಟೇ. ಸಂಸಾರದಲ್ಲಿ ಇರುವಾಗ ನೀವು ಕಾವ್ಯ ಹಾಕೊಳ್ಳೋ ಹಾಗಿಲ್ಲ, ನೀವು ಸನ್ಯಾಸಿ ಆಗೋಗಿಲ್ಲ. ನೀವು ಮನು ಧರ್ಮಶಾಸ್ತ್ರದ ಬಗ್ಗೆ ಓದಿದ್ದೀರಾ? ಅವನು 4 ಶಾಸ್ತ್ರಗಳ ಬಗ್ಗೆ ಹೇಳ್ತಾನೆ. ಗೃಹಸ್ಥಾಶ್ರಮದಿಂದ ವಾನಪ್ರಸ್ಥಕ್ಕೆ ಪ್ರಮೋಷನ್ ಬೇಕು ಅಂತಾನೆ. ಇವತ್ತಿನ ಸಂಸಾರದ ಬಗ್ಗೆ ಹೇಳ್ರಿ. ಹರಿವು. ಆಯ್ತು ಮೇಡಮ್, ನಿಮ್ಮ ಗಂಡ ನಿಮ್ಮ ಮೇಲೆ ಮನಸ್ಕೊಂಡು ಹೈದರಾಬಾದ್ ಹೋಗಿದ್ರಲ್ಲ, ಆಗ ಅವರು ಮನಸ್ಸಿಗೆ ಕಾವಿ ಬಟ್ಟೆ ತೊಟ್ಟಿದ್ರು ಅಂತ ನಿಮ್ಗೆ ಗೊತ್ತಾ? ಕಾವಿನ ಕೇವಲ ಶರೀರಕ್ಕಲ್ಲ, ಮನಸ್ಸಿಗೂ ಹಾಕಬಹುದು. ರೀ, ನೀವು ಆದಷ್ಟು ಬೇಗ ಸಂಸಾರಕ್ಕೆ ವಾಪಸ್ ಬರ್ಬೇಕು. ಅಮ್ಮಣ್ಣಿ, ನನ್ನ ಶಿಷ್ಯರು ನನ್ನ ಬಿಡ್ತಾ ಇಲ್ಲ. ಡೈವರ್ಸ್ ತಗೊಂಡ್ಬಿಡಿ, ತಿಂಗಳಿಗೆ 3,000 ರೂಪಾಯಿ ಜೀವನಾಂಶ ಕೊಡ್ತಾರೆ. ಅದು ಬೇಡ ಅಂತಾನೆ ನಾನು ಮಹಿಳಾ ಸಂಘದವ್ರನ್ನ ಕರೆದಿರೋದು. ಅವ್ರ ಬೆಂಬಲ ನನ್ನ ಜೊತೆ ಇದೆ. ನಾನು ನಿಮ್ಮ ಮಹಿಳಾ ಸಂಘಕ್ಕೆ ಬರ್ತಾ ಇದ್ದೀನಿ. 10,000 ಡೊನೇಷನ್ ಕೊಡ್ತಾ ಇದ್ದೀನಿ. ನೋಡಿ ಪಾರ್ವತಿ ಅವರೇ, ಅವ್ರವ್ರ ಇಷ್ಟ ಅವ್ರವ್ರಿಗೆ. ಇಷ್ಟ ಇದ್ರೆ ಸಂಸಾರಿ, ಇಲ್ಲದೆ ಇದ್ರೆ ಸನ್ಯಾಸಿ. ನೀವು ಹೀಗೆ ಮುಂದುವರಿರಿ. ನಾಳೆ ನಮ್ಮ ಸಂಘಕ್ಕೆ 10,000 ರೂಪಾಯಿ ಕಳ್ಸಿಕೊಟ್ಬಿಡಿ. ಬರ್ತೀನಿ. ಹರಿ ಓಂ, ಹರಿ ಓಂ, ಹರಿ ಓಂ. ವರ್ಷಾನಂದ ಸ್ವಾಮಿಗಳಿಗೆ, ವಾಸಾನಂದ ಸ್ವಾಮಿಗಳಿಗೆ, ವರಾನಂದ ಸ್ವಾಮಿಗಳಿಗೆ, ಟಿವಿ ಪರಮಾನಂದ ಸ್ವಾಮಿಗಳಿಗೆ. ನಿಮ್ಮ ಮಾನ ಉಳಿಸೋದಕ್ಕೆ ಅಂತಾನೆ ಬಾಯಿ ಹಾಕಿದ್ದು. ಹಾಗಿದ್ರೆ ಮುಂದುವರ್ಸಿ. ನಿಮ್ಮ ಹೆಂಡತಿ? ನನಗೆ ಯಾರು ಹೆಂಡತಿ ಇಲ್ಲ. ನಿಮ್ಮ ಪೂರ್ವಾಶ್ರಮದ ಹೆಂಡತಿ ಪಾರ್ವತಿ. ಅಮ್ಮಣ್ಣಿ. ಹೌದು, ಅವರು ನನ್ನ ಹೆಂಡತಿ ತಪ್ಪಿನಿಂದ ನಿಮ್ಮ ಶಿಷ್ಯ ಆಗ್ಲಿಕ್ಕೆ ಬರ್ತಾ ಇದ್ದಾರೆ. ಹರಿಯೋ ಹರಿ ಓಂ, ಹರಿ ಓಂ. ಸ್ವಾಮಿ, ನಿಮ್ಮ ಪಾದಕ್ಕೆ ಬಿದ್ದಿದ್ದೇನೆ. ನನ್ನನ್ನು ನಿಮ್ಮ ಶಿಷ್ಯಳಾಗಿ ಮಾಡಿಕೊಳ್ಳಿ. ಒಬ್ಬಳನ್ನು ಶಿಷ್ಯಳನ್ನಾಗಿ ಪಡೆದ ಎಲ್ಲಾ ಸ್ವಾಮಿಗಳು ಕಷ್ಟಕ್ಕೆ ಸಿಲುಕಿದ್ದಾರೆ. ಕಂಡು ಕಂಡು ನನ್ನನ್ನು ಹಾಳು ಬಾವಿಗೆ ಬೀಳು ಎನ್ನುವೆಯಾ? ಹಾಗನ್ನಬೇಡಿ ಸ್ವಾಮಿ, ನಿಮ್ಮ ಸಮಸ್ತವನ್ನು ನೋಡಿಕೊಳ್ಳುತ್ತೇನೆ. ಸಮಸ್ತವನ್ನೂ ನೋಡಿಕೊಳ್ಳುತ್ತೇನೆ ಎಂದರೆ? ಅವಕಾಶ ಕೊಟ್ಟು ನೋಡಿ ಸ್ವಾಮಿ. ಶಿಷ್ಯೋತ್ತಮ, ಮನೆಯೊಳಗೆ ಎಲ್ಲಾದರೂ ಹಿಡನ್ ಕ್ಯಾಮ್ರಾವನ್ನು ಅಳವಡಿಸಿದ್ದಾರಾ ನೋಡು. ಸ್ವಾಮಿ, ತಮ್ಮ ಮುಂಜಾಗ್ರತೆಯ ಬಗ್ಗೆ ನನಗೆ ಮೆಚ್ಚುಗೆ ಇದೆ. ಗುಂಡಣ್ಣನವರೇ, ವಿಜ್ಞಾನ ಎಷ್ಟು ಮುಂದುವರೆದಿದೆ. ಮನುಷ್ಯ ಹಿಡನ್ ಕ್ಯಾಮರಾವನ್ನು ಕಂಡು ಹಿಡಿದ ದಿನ ವಿಜ್ಞಾನದ ತಿಥಿಯಾಗಿರುತ್ತದೆ. ಕಣ್ಣಿಗೆ ಕಾಣದ ದೇವರನ್ನು ಹುಡುಕಬಹುದು, ಆದರೆ ಹಿಡನ್ ಕ್ಯಾಮರಾವನ್ನು ಹುಡುಕಲು ಸಾಧ್ಯವೇ ಇಲ್ಲ. ಸ್ವಾಮಿ, ಎಲ್ಲ ಕಡೆ ಹುಡುಕಿದೆ, ಎಲ್ಲೂ ಹಿಡನ್ ಕ್ಯಾಮ್ರಾ ಇಲ್ಲ. ನಾಳೆ ಸ್ವಾಮಿಗಳು ಮೌನ ವ್ರತದಲ್ಲಿರುತ್ತಾರೆ. 4 ರಿಂದ 5 ಗಂಟೆವರೆಗೂ ಬ್ರಾಹ್ಮಿ ಮುಹೂರ್ತದಲ್ಲಿ ಸಮಾಧಿ ಸ್ಥಿತಿಯಲ್ಲಿರ್ತಾರೆ. ಅಷ್ಟೇ ಅಲ್ಲ, ನಾಳೆ ಹುಣ್ಣಿಮೆ ದಿನ ಅವರು ಅಗ್ನಿ ಪ್ರವೇಶ ಮಾಡಿ ತಮ್ಮ ಎಲ್ಲ ಹಳೆ ವಾಸನೆಯನ್ನು ಕಳೆದುಕೊಂಡು ಪೊರೆ ಬಿಟ್ಟ ಹಾವಿನಂತೆ ಮೆರೆಯುತ್ತಾರೆ. ಏನು, ಅಗ್ನಿ ಪ್ರವೇಶನ? ಹೌದು, ಹಾಗಂತ ಅವರೇ ನನಗೆ ಹೇಳಿದ್ದಾರೆ. ಅಗ್ನಿ ಪ್ರವೇಶ ಮಾಡಿ ಸ್ವಚ್ಛವಾಗಿ ಪುಟಕ್ಕಿಟ್ಟ ಚಿನ್ನದಂತೆ ಹೊರಗೆ ಬರುತ್ತಾರೆ. ಅಷ್ಟೇ ಅಲ್ಲ, ಪ್ರತಿ ಹುಣ್ಣಿಮೆ ದಿನ ಅವರು ಅಗ್ನಿ ಪ್ರವೇಶ ಮಾಡುತ್ತಾರೆ. ಲೇ ಪರಮ, ಏನಿದು? ರಾಜಾರಾಮ್ ಮೋಹನ್ ರಾಯ್ ಕಾಲದಲ್ಲಿ ಸತಿ ಪದ್ಧತಿ ನಿಲ್ತು, ಈ ಕಾಲದಲ್ಲಿ ಸತಿ ಪದ್ಧತಿ ಶುರು ಆಯ್ತಲ್ಲ. ನಾನು ಬೆಂಕಿಗೆ ಬೀಳ್ಬೇಕೇನ? ನೀನು ಬೀಳ್ಬೇಡಪ್ಪ, ಅವರೇ ನಿನ್ನ ಬೀಳಿಸ್ತಾರೆ. ಇದಕ್ಕಿನ್ನೂ ದಾರಿ ತೋರಿಸೋದಾರಿ ದೀಪ. ನಮ್ಮ ಸ್ವಾಮಿಗಳು ಅಗ್ನಿನ 3 ಸಲ ಸುತ್ತುತ್ತಾರೆ. ಆಮೇಲೆ ಅಗ್ನಿ ಒಳಗೆ ಧುಮುಕ್ತಾರೆ. ಅವ್ರಿಗೇನೂ ಆಗಲ್ಲ. ಬನ್ನಿ ಸ್ವಾಮಿಗಳೇ. ಕಾಪಾಡಲೇ ನಮ್ಮ ಸ್ವಾಮಿಗಳ ಮನಸ್ಸಲ್ಲಿ ದೇವ್ರು ಕಾಣಿಸ್ತಾನೆ. ಏನ್ ಹೇಳ್ತಾನೆ ಹೇಳ? ಹರಿ ಓಂ. ದೇವ್ರೆ, ದೇವ್ರೆ, ನೀನು ಕಾಣಿಸ್ತಾ ಇದ್ಯಾ? ಏನು ಸನ್ಯಾಸಿ ಸಂಸಾರಿ ಆಗ್ಬೋದು, ಅರೆ ಸಂಸಾರಿ ಸನ್ಯಾಸಿ ಆಗ್ಬಾರ್ದ? ನನ್ನಿಂದ ತಪ್ಪಾಗಿದ್ಯಾ? ಕೈ ಹಿಡಿದ ಹೆಂಡತಿ ಮೋಸ ಮಾಡಬಾರ್ದ? ಆಯ್ತು ಆಯ್ತು, ನಾನು ಈಗಲೇ ಸನ್ಯಾಸತ್ವನ ತಿಳಿಸ್ತೀನಿ. ಹಾಗಾದ್ರೆ ನೀವು ಸನ್ಯಾಸತ್ವ ತ್ಯಜಿಸ್ತಾ ಇದ್ದೀರಾ? ಸದ್ಯಕ್ಕೆ ಬಿಟ್ಟಿದ್ದೀನಮ್ಮ. ನೀನ್ ಹೀಗೆ ಕಿರಿಕ್ ಮಾಡಿದ್ರೆ ನೇರವಾಗಿ ಹಿಮಾಲಯಕ್ಕೆ ಹೋಗುವಂತ ದೇವರು ಆದೇಶ ನೀಡಿದ್ದಾನೆ.